ನಮಸ್ತೆ, ಸೈನ್ಸ್ ಫೋಕಸ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಬಗ್ಗೆ ನೋಡೋಣ. ಇವತ್ತಿನ ಟಾಪಿಕ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಏನಿದು ಪ್ರೈಮ್ ಫ್ಯಾಕ್ಟರೈಸೇಷನ್? ಸೊ ಇದರಲ್ಲಿ ಏನಾಯಿತು, ಎರಡು ವರ್ಡ್ ಇದೆ, ಪ್ರೈಮ್ ಮತ್ತು ಫ್ಯಾಕ್ಟರೈಸೇಷನ್. ಈ ಎರಡು ವರ್ಡ್ನ ಮೀನಿಂಗನ್ನು ನೋಡೋಣ. ಫಸ್ಟ್ ಲೆಟ್ ಅಸ್ ನೋ ಅಬೌಟ್ ಪ್ರೈಮ್. ಪ್ರೈಮ್ ಅಂದರೆ ಏನು ಅಂತ ನೋಡೋಣ. ಸೊ ದೇರ್ ಆರ್ ನಂಬರ್ಸ್ ವಿಚ್ ಆರ್ ಕಾಲ್ಡ್ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂತ ಕೆಲವೊಂದಷ್ಟು ನಂಬರ್ಸ್ ಇದೆ. ಪ್ರೈಮ್ ನಂಬರ್ಸ್ ನಾವು ಯಾವುದನ್ನೆಲ್ಲ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ? ಸೊ ಇವಾಗ ಯಾವುದೋ ಒಂದು ನಂಬರು ಬೇರೆ ಯಾವುದೇ ನಂಬರಿಂದ ಡಿವೈಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ನಂಬರ್ಸ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2. ಸೊ 2ನ ಯಾವ ನಂಬರಿಂದ ಡಿವೈಡ್ ಮಾಡ್ಬೋದು? ವಿ ಕ್ಯಾನ್ ಡಿವೈಡ್ 2 ಬೈ ಓನ್ಲಿ 2. 2ನ 2ಇಂದ ಡಿವೈಡ್ ಮಾಡ್ಬೋದು ಮತ್ತು 1ಇಂದ ಡಿವೈಡ್ ಮಾಡ್ಬೋದು. ಸೊ ಕಂಪ್ಲೀಟ್ಲಿ ಡಿವೈಡ್ ಆಗಬೇಕು, ಪಾಯಿಂಟ್ಸ್ ಬರಬಾರ್ದು. ಸೊ ಆ ಥರ ಡಿವೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. 2ನ ಯಾವುದೇ ನಂಬರಿಂದ ಡಿವೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಒನ್ ಈಸ್ 3. ಅದೇ ಥರ 3ನೂ ಕೂಡ ಯಾವ ನಂಬರಿಂದನೂ ಡಿವೈಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಕಮ್ಸ್ 5. ಸಿಮಿಲರ್ಲಿ 7. ನೆಕ್ಸ್ಟ್ ಕಮ್ಸ್ 11. ನೆಕ್ಸ್ಟ್ ಕಮ್ಸ್ 13. ಸಿಮಿಲರ್ಲಿ 17, 19, 23 and finally 29. ಇಲ್ಲಿವರೆಗೂ ಸಾಕು. 29ವರೆಗೂ ನೋಡೋಣ. 31 ಎಟ್ಸೆಟ್ರಾ ಕಂಟಿನ್ಯೂ ಆಗುತ್ತೆ. ನಮಗೆ 29ವರೆಗೂ ಸಾಕಾಗುತ್ತೆ ಇಲ್ಲಿ. ಸೊ ಇಲ್ಲಿ ನೋಡಬೇಕಾದಂಥ ವಿಷಯ ಏನು ಅಂದರೆ 2. ಸೊ ವಾಟ್ ಕೈಂಡ್ ಆಫ್ ನಂಬರ್ ಈಸ್ 2? 2ನ ನಾವು ಯಾವ ನಂಬರ್ ಅಂತ ಕನ್ಸಿಡರ್ ಮಾಡ್ತೀವಿ? ಇಟ್ ಈಸ್ ದ ಈವನ್ ನಂಬರ್. 2 ಏನು ಇಲ್ಲಿ ಈವನ್ ನಂಬರ್. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು 2ನ ಬಿಟ್ಟರೆ ಬೇರೆ ಯಾವ ನಂಬರ್ ಪ್ರೈಮ್ ನಂಬರ್ಸ್ ಲಿಸ್ಟಲ್ಲಿರೋ ಯಾವ ನಂಬರ್ಸು ಕೂಡ ಏನಾಗಿಲ್ಲ, ಈವನ್ ನಂಬರ್ ಆಗಿಲ್ಲ. ಯಾಕಂದರೆ ಎವ್ರಿ ಈವನ್ ನಂಬರ್, ಬೇರೆ ಎಲ್ಲ ಈವನ್ ನಂಬರು ಯಾವುದರಿಂದ ಡಿವೈಡ್ ಆಗುತ್ತೆ? 2ಇಂದ ಡಿವೈಡ್ ಆಗುತ್ತೆ. ಸೊ ನಮ್ಮ ಕಂಡೀಷನ್, ಪ್ರೈಮ್ ನಂಬರ್ನ ಕಂಡೀಷನ್ ಏನು? ಈ ನಂಬರು ಬೇರೆ ನಂಬರಿಂದ ಡಿವೈಡ್ ಮಾಡೋದಕ್ಕೆ ಆಗಬಾರ್ದು. ಅಂಥ ನಂಬರ್ಸ್ನ ನಾವು ಈವನ್ ನಂಬರ್ಸ್ ಅಂತ ಕರಿತೀವಿ. ಅಂಥ ನಂಬರ್ಸ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಬೇರೆ ಈವನ್ ನಂಬರ್ಸ್, 2ನ ಬಿಟ್ಟು ಬೇರೆ ಈವನ್ ನಂಬರ್ಸ್ ಏನಾಗುತ್ತೆ? ವಿ ಕ್ಯಾನ್ ಡೆಫಿನೆಟ್ಲಿ ಡಿವೈಡ್ ಬೈ 2. ಎಲ್ಲ ಈವನ್ ನಂಬರ್ಸು ಕೂಡ 2ಇಂದ ಡಿವೈಡ್ ಆಗೋದ್ರಿಂದ ನಾವು ಬೇರೆ ಈವನ್ ನಂಬರ್ಸ್ನ ಪ್ರೈಮ್ ನಂಬರ್ಸ್ ಲಿಸ್ಟಲ್ಲಿ ತಗೊಳ್ಳೋದಿಲ್ಲ. ನೆಕ್ಸ್ಟ್ ಕಮ್ಸ್ 3, 5, 7 ಇದನ್ನೆಲ್ಲ ನೋಡ್ತಾ ಹೋಗ್ಬೋದು. ಇವೆಲ್ಲ ಏನಾಗಿದೆ? ದೀಸ್ ಆರ್ ದಿ ಆಡ್ ನಂಬರ್ಸ್ ಆ್ಯಂಡ್ ದೇರ್ ಆರ್ ಸೆವರಲ್ ಆಡ್ ನಂಬರ್ಸ್ ವಿಚ್ ಆರ್ ಪ್ರೈಮ್ ನಂಬರ್ಸ್ ಆಗಿರುವಂಥ ಆಡ್ ನಂಬರ್ಸು ಕೂಡ ಇದೆ. ಆ್ಯಂಡ್ ಕೆಲವೊಂದು ಆಡ್ ನಂಬರ್ಸು ಪ್ರೈಮ್ ಅಲ್ಲದೆ ಇರೋದು ಕೂಡ ಇದೆ. ಸೊ ಯಾವುದೆಲ್ಲ ಪ್ರೈಮ್ ನಂಬರ್ಸು ಆಡ್ ನಂಬರ್ಸ್ ಅಲ್ಲ? ಯಾವೆಲ್ಲ ಆಡ್ ನಂಬರ್ಸು ಪ್ರೈಮ್ ನಂಬರ್ಸ್ ಅಲ್ಲ? I made a mistake here. Let me correct this one. So this one is odd numbers. Odd number ಆಗಿರಬೇಕು which are odd numbers which are not ಪ್ರೈಮ್. ಸೊ ಆಡ್ ನಂಬರ್ಸ್ ಆಗಿದೆ, ಬಟ್ ಆದ್ರೂ ಏನಾಗಿಲ್ಲ, ಪ್ರೈಮ್ ನಂಬರ್ಸ್ ಆಗಿಲ್ಲ. ಸೊ ಇದರಲ್ಲಿ ಯಾವುದ್ಯಾವುದು ಅಂದರೆ ಇಲ್ಲಿ ನೋಡ್ಬೋದು 3, 5, 7. 7 ಆದಮೇಲೆ ಯಾವ ಆಡ್ ನಂಬರ್ ಬರುತ್ತೆ? ಇಟ್ ಈಸ್ 9. ಆ್ಯಂಡ್ ವಿ ನೋ ದ್ಯಾಟ್ 9 ಈಸ್ ಅ ಮಲ್ಟಿಪಲ್ ಆಫ್ 3. 9ಅನ್ನು ನಾವು 3ಇಂದ ಡಿವೈಡ್ ಮಾಡ್ಬೋದು. 3 3s are 9. ನೆಕ್ಸ್ಟ್ 7 ಆದಮೇಲೆ 9 ಅಲ್ವಾ, 11, 13. 13 ಮತ್ತು 17 ಮಧ್ಯೆ ಯಾವ ನಂಬರ್ ಬರುತ್ತೆ? ಇಟ್ ಕಮ್ಸ್ 15. and again 15 can be divided by
3. 15 ನಾವು 3ಇಂದನೂ ಡಿವೈಡ್ ಮಾಡ್ಬೋದು, 5ಇಂದ ಕೂಡ ಡಿವೈಡ್ ಮಾಡ್ಬೋದು. 9, 15. Next here 19, 23. Between 19 and 23 we have got two numbers, 20 and 21. 20 is an even number, so it is not prime, and 21 is an odd number. 21 ಏನಾಗಿದೆ, ಆಡ್ ನಂಬರ್ ಆಗಿದೆ. ಆದ್ರೂ ಕೂಡ it is not a prime number. ಯಾಕೆಂದರೆ 21 can be divided by 3 and also by 7. 3 7s are 21 ಆಗಿರೋದ್ರಿಂದ 21 is odd number which is not prime, and 25 which can be divided by 5, and 27 which can be divided by 3 and 9. 3 9s are 27. So these are the odd numbers which are not prime. ಇಲ್ಲಿಗೆ ನಿಲ್ಲೋದಿಲ್ಲ, ಇನ್ನೂ ಕಂಟಿನ್ಯೂ ಆಗುತ್ತೆ. ನಮಗೆ ಇಲ್ಲಿವರೆಗೂ 29ವರೆಗೂ ಸಾಕು. ಸೊ ದೀಸ್ ಆರ್ ದಿ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ನಮಗೆ ಮೊದಲು ನೆನಪಿರಬೇಕು. 2 3 5 7 11 13 17 19 23 29 31 ಹೀಗೆ ಕಂಟಿನ್ಯೂ ಆಗುತ್ತೆ, ಇಲ್ಲಿವರೆಗೂ ನೆನಪಿರಲಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕಮ್ಸ್ ಅವರ್ ಸೆಕೆಂಡ್ ವರ್ಡ್ ಏನಿದೆ, ಫ್ಯಾಕ್ಟರೈಸೇಷನ್. ಏನು ಫ್ಯಾಕ್ಟರೈಸೇಷನ್ ಅಂದರೆ, ಯಾವುದನ್ನು ನಾವು ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಸೊ ಹಿಯರ್ ಕಮ್ಸ್ ಅ ವರ್ಡ್ ವಿಚ್ ಆರ್ ಕಾಲ್ಡ್ ಫ್ಯಾಕ್ಟರ್ಸ್. ಸೊ ಫ್ಯಾಕ್ಟರ್ಸ್ ಅಂತ ಒಂದು ಪದ ಬರುತ್ತೆ. ಏನು ಫ್ಯಾಕ್ಟರ್ಸ್ ಅಂದರೆ, ಇವಾಗ ನಾವು ಲೆಟ್ ಅಸ್ ಕನ್ಸಿಡರ್ ಎ ನಂಬರ್ 12 ಅಂತ ಒಂದು ನಂಬರ್ನ ಕನ್ಸಿಡರ್ ಮಾಡ್ತೀವಿ. ಈ 12ನ ಯಾವೆಲ್ಲ ರೂಪದಲ್ಲಿ ಬರಿಬೋದು? ವಿ ನೋ ದ್ಯಾಟ್ 2 6 12, 2 6 12 ಆಗುತ್ತೆ. ಆ್ಯಂಡ್ ಆಲ್ಸೋ 3 4 12, 3 4 ಕೂಡ 12 ಆಗುತ್ತೆ. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ರೈಟ್ 1 into 12 which is equal to 1. 12 1s are 12 or 1 12s are 12. ಸೊ ಇವೆಲ್ಲ ನಂಬರ್ಸ್ ಏನಿದೆ 2 6 3 4 1 12, ಇದನ್ನು ನಾವು ಏನಂತ ಕರಿತೀವಿ, ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಯಾವ ಒಂದು ನಂಬರು ನಮ್ಮ ಗಿವನ್ ನಂಬರ್ ವಿಚ್ ಇಸ್ 12, ಇದನ್ನು ಕಂಪ್ಲೀಟಾಗಿ ಡಿವೈಡ್ ಮಾಡೋದಕ್ಕೆ ಸಾಧ್ಯ ಇದೆ. 1 ಕ್ಯಾನ್ ಡಿವೈಡ್ 12, 2 ಕ್ಯಾನ್ ಡಿವೈಡ್ 12, 3 ಕ್ಯಾನ್ ಡಿವೈಡ್ 12, 4 ಕ್ಯಾನ್ ಡಿವೈಡ್ 12, 6 also can divide 12, and also 12 can divide the number 12. A number can be divided by 1 2 3 4 6 and 12. ಈ 12 ಅನ್ನೋ ನಂಬರ್ನ ನಾವು ಈ 7 ನಂಬರಿಂದ ಡಿವೈಡ್ ಮಾಡ್ಬೋದು. ಈ 7 ನಂಬರಲ್ಲಿ ಯಾವುದು ನಮ್ಮ ಪ್ರೈಮ್ ನಂಬರ್ಸ್ ಲಿಸ್ಟಲ್ಲಿ ಇದೆ? ಸೊ 1 is neither prime, and 2 is a prime number, 3 is a prime number, 4 6 12 ಇದು ಏನಲ್ಲ, ಪ್ರೈಮ್ ನಂಬರ್ಸ್ ಅಲ್ಲ. ಸೊ ಇಲ್ಲಿ ಫ್ಯಾಕ್ಟರ್ಸ್ ಯಾವುದಾಯ್ತು, 12ಗೆ ಫ್ಯಾಕ್ಟರ್ಸು 1 2 3 4 6 and 12 ಆಗುತ್ತೆ. ಇದರಲ್ಲಿ 2 ನಂಬರ್ ಮಾತ್ರ ನಮಗೆ ಪ್ರೈಮ್ ನಂಬರ್ಸ್ ಬಂದಿದೆ, ದಟ್ ಈಸ್ 2 and 3. ಸೊ ಇವಾಗ ನಾವು ಫ್ಯಾಕ್ಟರ್ಸ್ ಬರೆಯುವಾಗ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡುವಾಗ ಏನು ಮಾಡಬೇಕು, ಈ 2 ಮತ್ತು 3 ಎರಡೇ ನಂಬರ್ನ ಇಟ್ಕೊಂಡು ಇದನ್ನು 12 ಆಗೋ ರೀತಿ ಬರೀಬೇಕು. ಹೌ ಕ್ಯಾನ್ ವಿ ರೈಟ್ ದ್ಯಾಟ್? ಸೊ ಇಲ್ಲೇನಿದೆ 12 ಇದೆ, ಇದನ್ನು ನಾವು ಫ್ಯಾಕ್ಟರ್ಸ್ನ ಬರೀಬೇಕು. ಇಲ್ಲಿ 2 ಅಥವಾ 3 ಎರಡರಲ್ಲಿ ಯಾವ ನಂಬರ್ ಬೇಕಾದರೂ ತೊಗೊಳ್ಬೋದು. ಲೆಟ್ ಮಿ ಟೇಕ್ 2ನ ತೊಗೊಳ್ತೀನಿ. ಆ್ಯಂಡ್ ವಿ ನೋ ದ್ಯಾಟ್ 12ನ 2ಇಂದ ಡಿವೈಡ್ ಮಾಡಿದರೆ ನಮ್ಗೆ ಎಷ್ಟು ಬರುತ್ತೆ? 2 6 12. ಸೊ ಇಲ್ಲಿ 6ನ ಬರಿತೀವಿ, ರಿಮೈಂಡರ್ ಬರಬಾರ್ದು, ನೆನಪಿರಲಿ. 2 6 12 ಆ್ಯಂಡ್ 6 ಅಗೇನ್ ಲೆಟ್ ಮಿ ಟೇಕ್ 2 3 ಸೊ ಇಲ್ಲೆರಡು ನಂಬರ್ನ ಮಲ್ಟಿಪ್ಲೈ ಮಾಡಿದಾಗ ಈ ಮೇಲಿನ ನಂಬರ್ ಬರಬೇಕು. 2 6 12, 2 3 6. 3 ಏನು? 3 is a prime number. You can stop here, or ಗೊತ್ತಾಗಲಿಲ್ಲ ಅಂದರೆ ಅಗೇನ್ 3 1s 1 ಬರೋವರೆಗೂ ಮಾಡ್ಬೋದು. ಸೊ ಇಲ್ಲೆಲ್ಲ ನಮಗೆ ಪ್ರೈಮ್ ನಂಬರ್ಸ್ ಸಿಕ್ಕಿದೆ. ಸೊ 12ನ ನಾವು ಆ್ಯಸ್ ಎ ಪ್ರೈಮ್ ಫ್ಯಾಕ್ಟರೈಸೇಷನ್ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೋದು ಅಂದರೆ, ಇಲ್ಲೆಷ್ಟಿದೆ? 2 2 ಆ್ಯಂಡ್ 3. 2 ಇಂಟು 2 ಇಂಟು 3. ಸೊ ಇದನ್ನು ನಾವು ಏನಂತ ಕರಿತೀವಿ? ಪ್ರೈಮ್ ಫ್ಯಾಕ್ಟರೈಸೇಷನ್. ಇಲ್ಲಿ 12ನ ನಾವು ಏನಂತ ಬರಿಬೋದು? 2 ಇಂಟು 2 ಇಂಟು 3 ಮಲ್ಟಿಪ್ಲೈ ಮಾಡಿ ನೋಡಿ. 2 2s 4 ಆಗುತ್ತೆ, ಇಂಟು 3 ಇದೆ, ಈ 3ನ ಕೆಳಗೆ ತೊಗೊಂಡಿದ್ದೀನಿ. ನೆಕ್ಸ್ಟ್ 4 3s 12 ಆಗುತ್ತೆ. ಸೊ ನಮಗೇನು ಸಿಕ್ತು?
2 ಇಂಟು 2 ಇಂಟು 3 ಮಾಡಿದಾಗ ನಮ್ಗೆ ಏನು ಸಿಗ್ತಾ ಇದೆ, 12 ಸಿಗ್ತಾ ಇದೆ. ಸೊ ಇದೇ ರೀತಿ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ನ ಮಾಡ್ತಾ ಹೋಗ್ಬೋದು. ಲೆಟ್ ಮಿ ಗಿವ್ ಅನದರ್ ಎಕ್ಸಾಂಪಲ್. Let us change the color. Let me take a blue. So next number, even number ತಗೊಳ್ಳ 32. I am taking the example 32. So 32 ಏನಾಯಿತು, even number. We know that even number can be divided by 2. even numberನ ಯಾವುದರಿಂದ ಡಿವೈಡ್ ಮಾಡ್ಬೋದು, 2 ಇಂದ ಡಿವೈಡ್ ಮಾಡ್ಬೋದು. ಸೊ ನಾನು 2ನ ತಗೊಳ್ತೀನಿ. ಇಲ್ಲಿ ಹೇಗೆ ಮಾಡೋದು, ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಸೊ ಇಲ್ಲಿ 3 ಇದೆ. ಟೇಬಲ್ಸ್ನ ಹೇಳ್ಕೊತಾ ಹೋಗಬೇಕು. ಫಸ್ಟ್ ಈ ಕಡೆಯಿಂದನೇ ಡಿವಿಷನ್ ಮಾಡಬೇಕು. 3ನ 2 ಇಂದ ಡಿವೈಡ್ ಮಾಡಿದಾಗ ನಮಗೆ 1 ರಿಮೈಂಡರ್ ಬರುತ್ತೆ ಅಲ್ವಾ. 2 1s 2, 3 ಮೈನಸ್ 2 1, ಇದೇನಾಗುತ್ತೆ 12 ಆಗುತ್ತೆ. ಆಮೇಲೆ 2 6 12. ಈ ರೀತಿ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ ಅಂದರೆ ಇಲ್ಲಿ ಸೈಡಲ್ಲಿ ತಗೊಳ್ಳಿ. 32 ವೆನ್ ಯು ಡಿವೈಡ್ ಬೈ 2, ಈ ಸ್ಟೆಪ್ ಗೊತ್ತಿರುತ್ತೆ. 2 1s 2 ಮಾಡ್ತೀರಾ. ಇಲ್ಲಿ 3 ಮೈನಸ್ 2 1 ರಿಮೈಂಡರ್ ಬರುತ್ತೆ. ಈ 2ನ ಕೆಳಗೆ ತಗೊಳ್ಬೇಕು. 12 ಆಗುತ್ತೆ. 2 6 12. ಇಲ್ಲೇನಾಯಿತು, ರಿಮೈಂಡರ್ 0 ಆಯಿತು. ಈ ವ್ಯಾಲ್ಯೂ ಇಲ್ಲೇನು ಬಂದಿದೆ 16, ಈ ವ್ಯಾಲ್ಯೂನ ಇಲ್ಲಿ ಬರಿಬೇಕು 16. ನೆಕ್ಸ್ಟ್ ಅಗೇನ್ 16 ಯಾವ ನಂಬರ್, ಇವನ್ ನಂಬರ್. ಸೊ ಐ ಆಮ್ ಟೇಕಿಂಗ್ 2 ಆ್ಯಂಡ್ ಇಲ್ಲಿಂದ ಟೇಬಲ್ಸ್ ಗೊತ್ತಿರಲೇಬೇಕು. 2 8s 16, 2 ಇಂಟು 8 ಏನಾಗುತ್ತೆ 16 ಆಗುತ್ತೆ. ಮತ್ತು 8 ಏನಿದೆ ಇವನ್ ನಂಬರ್. ಸೊ 2 4s 8, 2 ಇಂದ ಡಿವೈಡ್ ಮಾಡ್ತಾ ಇದ್ದೀವಿ. ಮತ್ತು 2 2s 4. ಇಲ್ಲಿಗೆ ಸ್ಟಾಪ್ ಮಾಡ್ಬೋದು, ಬಿಕಾಸ್ 2 is a prime number, ಆರ್ ಎಲ್ಸ್ ಯು ಕ್ಯಾನ್ ಕಂಟಿನ್ಯೂ ಟಿಲ್ ಯು ಗೆಟ್ 1 ಸಿಗೋ ತನಕ ಕಂಟಿನ್ಯೂ ಮಾಡ್ಬೋದು. ನಾವು ಎಕ್ಸ್ಪ್ರೆಸ್ ದಿಸ್ ಇನ್ ಟರ್ಮ್ಸ್ ಆಫ್ ಪ್ರೈಮ್ ನಂಬರ್ಸ್ ಆರ್ ದಿ ಪ್ರೈಮ್ ಫ್ಯಾಕ್ಟರ್ಸ್. ಇಲ್ಲಿ ಎಷ್ಟು ಸಲ 2 ರಿಪೀಟ್ ಆಗಿದೆ, 1 2 3 4 5. So we will write it as 2 into 2 into 2 into 2 into 2. ಇವಾಗ 5 ಟೈಮ್ಸ್. ಸೊ ಇದು ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ. 2 2s 4, ಅಗೇನ್ 2 2s 4 ಆ್ಯಂಡ್ ಇಲ್ಲಿ 2 ಉಳಿಯುತ್ತೆ. ನೆಕ್ಸ್ಟ್ ಮತ್ತೆ 4 4s ಏನಾಗುತ್ತೆ 16, ಇಲ್ಲಿ 2 ಉಳಿಯುತ್ತೆ, ಇಲ್ಲಿ ಇಂಟು ಬರುತ್ತೆ ಮಲ್ಟಿಪ್ಲಿಕೇಶನ್ ಮಾಡ್ತಿರೋದ್ರಿಂದ. 16 ಇಂಟು 2, 16 2s ಏನಾಯಿತು 32. ಈ ಥರ ಪ್ರೈಮ್ ಫ್ಯಾಕ್ಟರೈಸೇಷನ್ನ ನಾವು ಮಾಡ್ತಾ ಹೋಗ್ತೀವಿ. ಅನದರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ನೋಡೋಣ. Let me take 35ನ ತಗೊಳ್ಳೋಣ. 35. ಸೊ ಈ ನಂಬರು ಯಾವ ನಂಬರಿಂದ ಡಿವೈಡ್ ಆಗುತ್ತೆ, ಇಸ್ ಇಟ್ ಇವನ್ ನಂಬರ್? ಇದು ಇವನ್ ನಂಬರಾ? ಅಲ್ಲ, 35 ಇದೆ, ಆಡ್ ನಂಬರ್. ಲಾಸ್ಟ್ ಡಿಜಿಟ್ನ ನೋಡೋಣ. ಏನಿದೆ 5 ಇದೆ. ಸೊ ಲಾಸ್ಟ್ ಡಿಜಿಟ್ 5 ಇದ್ದರೆ ವಿ ಆರ್ ಡೆಫಿನೆಟ್ಲಿ ಶೋರ್ ದ್ಯಾಟ್ ಇಟ್ ಕ್ಯಾನ್ ಬಿ ಡಿವೈಡೆಡ್ ಬೈ 5. 5ಇಂದ ಡಿವೈಡ್ ಮಾಡ್ಬೋದು. ಲಾಸ್ಟ್ ನಂಬರ್ 5 ಇದ್ದರೆ 5ಇಂದ ಡಿವೈಡ್ ಮಾಡ್ಬೋದು. ಸೊ 5ನ ಟೇಬಲ್ಸ್ ಹೇಳ್ಕೊಳ್ತಾ ಹೋಗಿ. 5 7s 35 ಬರುತ್ತೆ. 5 1s 5, 5 2s 10, 5 3s 15, 5 4s 20, 5 5s 25, 5 6s 30 ಆ್ಯಂಡ್ 5 7s 35. ಇಲ್ಲಿ 7 ಏನು? ಸೊ ಸಿ ಹಿಯರ್, ನಮ್ಮ ಪ್ರೈಮ್ ನಂಬರ್ಸ್ ಲಿಸ್ಟಲ್ಲಿ 7 ಇದೆಯಾ? ಎಸ್, ವಿ ಹ್ಯಾವ್ 7. ಸೊ 7 ಈಸ್ ಅ ಪ್ರೈಮ್ ನಂಬರ್. 7 ಪ್ರೈಮ್ ನಂಬರ್ ಆಗಿರೋದ್ರಿಂದ 7 1s 7, ಆರ್ ಎಲ್ಸ್ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಸೊ 35 ಕ್ಯಾನ್ ಬಿ ರಿಟರ್ನ್ ಆಸ್ 5 ಇಂಟು 7. ಸಿನ್ಸ್ ದೀಸ್ ಆರ್ ಪ್ರೈಮ್ ನಂಬರ್ಸ್, ಪ್ರೈಮ್ ನಂಬರ್ಸೇ ಆಗಿರೋದ್ರಿಂದ ಇದನ್ನು ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ದಿ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 35 ಆರ್ 5 ಆ್ಯಂಡ್ 7. 35ನ ಪ್ರೈಮ್ ಫ್ಯಾಕ್ಟರ್ಸ್ ಯಾವುದಾದ್ರು ಅಂದರೆ 5 ಮತ್ತು 7 ಆಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಲೆಟ್ ಮಿ ಚೆಕ್ ಫಾರ್ ಅ ಬಿಗರ್ ನಂಬರ್. ಒಂದು ದೊಡ್ಡ ನಂಬರ್ನ ತಗೊಳ್ಳೋಣ. 2
231 ತಗೊಂಡಿದ್ದೀನಿ. 231 ಇದು ಇವನ್ ನಂಬರಾ? ಅಲ್ಲ, ಇಟ್ ಈಸ್ ಅನ್ ಆಡ್ ನಂಬರ್. ಈ ನಂಬರ್ ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಸೊ 3ಇಂದ ಡಿವೈಡ್ ಆಗುತ್ತಾ ಅಂತ ನೋಡೋಣ. 3ಇಂದ ಡಿವೈಡ್ ಆಗೋದಕ್ಕೆ ಒಂದು ಕ್ರೈಟೇರಿಯಾ ಇದೆ. ಈ ಡಿಜಿಟ್ಸ್ ಏನಿದೆ 2, 3, 1 ಇದನ್ನು ಆ್ಯಡ್ ಮಾಡಬೇಕು. 2 + 3 + 1 ಏನು ಬರುತ್ತೆ ನಮಗೆ? 2 + 3 5 ಆಗುತ್ತೆ. 5 + 1 6 ಆಗುತ್ತೆ. ಸೊ ಈ 6 ಅನ್ನೋ ನಂಬರು 3ಇಂದ ಡಿವೈಡ್ ಆಗುತ್ತಾ? ಎಸ್, ವಿ ನೋ ದ್ಯಾಟ್ 3 2s 6. ಸೊ ಹಾಗಾಗಿ ನಾವೇನು ಮಾಡ್ಬೋದು? ಈ 231ಅನ್ನು 3ಇಂದ ಡಿವೈಡ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಫ್ಯಾಕ್ಟರೈಸೇಷನ್ ಹೇಗೆ ಮಾಡ್ಬೋದು? 3 ಇಲ್ಲಿ ಫಸ್ಟ್ ಡಿಜಿಟ್ ಏನಿದೆ 2 ಇದೆ. ಈ 2 ನಂಬರ್ನ 3ಇಂದ ಡಿವೈಡ್ ಮಾಡೋದಕ್ಕಾಗತ್ತಾ? ಆಗಲ್ಲ. ಯಾಕಂದರೆ 2 3ಗಿಂತ ಸಣ್ಣ ನಂಬರ್. ಸೊ 2 ಡಿಜಿಟ್ನ ತೊಗೊಳ್ತೀವಿ. 23. ಸೊ 3 ಟೇಬಲ್ಸಲ್ಲಿ 23 ಬರುತ್ತಾ? ಬರಲ್ಲ. ಬಟ್ ಯಾವ್ದು ಬರುತ್ತೆ? 23ಗಿಂತ ಹಿಂದೆ 22 ಬರುತ್ತಾ? ಬರಲ್ಲ. 21 ಬರುತ್ತಾ? ಎಸ್, ಬರುತ್ತೆ. 3 7s 21. ಸೊ 23ನಲ್ಲಿ 21 ಹೋದರೆ 2 ರಿಮೈಂಡರ್ ಬರುತ್ತೆ. ಅಗೇನ್ 21 ಉಳಿಯುತ್ತೆ. ಇದನ್ನು ನಾವು 21 ಅಂತ ಕನ್ಸಿಡರ್ ಮಾಡ್ತೀವಿ. ಅಗೇನ್ 7 3 7s 21. ಕನ್ಫ್ಯೂಷನ್ ಆಗುತ್ತೆ ಅಂದರೆ ಇಲ್ಲಿ ಡಿವೈಡ್ ಮಾಡ್ಕೊಳ್ಬೇಕು. 231 ಡಿವೈಡೆಡ್ ಬೈ 3. 3 7s 21. 3 - 1 2 ಆಗುತ್ತೆ. 21 1 ಕೆಳಗೆ ಬಂದರೆ 21 ಆಗುತ್ತೆ. ಮತ್ತು 3 7s 21. 77. ಸೊ ಈ 77ಅನ್ನು ಯಾವ ನಂಬರಿಂದ ಡಿವೈಡ್ ಮಾಡ್ಬೋದು? 77 ಕ್ಯಾನ್ ಬಿ ಡಿವೈಡೆಡ್ ಬೈ 11 and 7. 11ಇಂದ ಬೇಕಾದರೂ ಡಿವೈಡ್ ಮಾಡ್ಬೋದು, 7ಇಂದ ಬೇಕಾದರೂ ಡಿವೈಡ್ ಮಾಡ್ಬೋದು. ಲೆಟ್ ಮಿ ಟೇಕ್ 7 ಫಸ್ಟ್. 7 1s 7 1s. ಸೊ ಏನಾಯಿತು? 11 ಬಂತು. 11 ಪ್ರೈಮ್ ನಂಬರಾ? ಸಿ ಹಿಯರ್ ವಿ ಹ್ಯಾವ್ 11 ಇನ್ ದ ಪ್ರೈಮ್ ನಂಬರ್ಸ್ ಲಿಸ್ಟ್. ಪ್ರೈಮ್ ನಂಬರ್ಸ್ ಲಿಸ್ಟಲ್ಲಿ 11 ಇದೆ. ಸೊ 11 is a prime number. We can take 11 1s 11, or you can also stop here. ಇಲ್ಲಿಗೆ ನಿಲ್ಲಿಸ್ಬೋದು ಅಥವಾ 11 1s 11 ಅಂತ ಕೂಡ ತಗೊಳ್ಬೋದು. ಇವಾಗ 231 ಇದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೋದು? is equal to 3 into 7 into 11. So these are the prime factors of 231. 231 is equal to 3 into 7 into 11. ಸೊ ಇದನ್ನು ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡು ನಮಗೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ? ಯಾಕೆ ನಾವು ಈ ಪ್ರೈಮ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕು? ಸೊ ದಿಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಫೈಂಡಿಂಗ್ LCM ಮತ್ತು HCF. LCM ಅಂದ್ರೇನು? ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್ ಎನಿ 2 ನಂಬರ್ಸ್. ಯಾವುದಾದ್ರು 2 ನಂಬರ್ ಕೊಟ್ಟಿರ್ತಾರೆ, ಅದರ ಲೀಸ್ಟ್ ಕಾಮನ್ ಮಲ್ಟಿಪಲ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ಯೂಸ್ ಮಾಡ್ತೀವಿ. ಲೀಸ್ಟ್ ಕಾಮನ್ ಮಲ್ಟಿಪಲ್ ಆ್ಯಂಡ್ HCF ಏನಾಯಿತು? ಹೈಯೆಸ್ಟ್ ಕಾಮನ್ factor. Least common multiple and highest common factors of any 2 numbers. ಯಾವುದಾದ್ರು 2 ನಂಬರ್ನ ಈ 2 ಫೈಂಡ್ ಔಟ್ ಮಾಡೋದಕ್ಕೆ, LCM ಮತ್ತು HCF ಫೈಂಡ್ ಔಟ್ ಮಾಡೋದಕ್ಕೆ ನಾವೇನೇನ ಯೂಸ್ ಮಾಡ್ತೀವಿ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ಯೂಸ್ ಮಾಡ್ತೀವಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಯೂಸ್ ಮಾಡಿಕೊಂಡು ನಾವು LCM ಮತ್ತು HCFನ ಫೈಂಡ್ ಔಟ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಎಂಡ್ ಆಫ್ ದಿಸ್ ಟಾಪಿಕ್, ಪ್ರೈಮ್ ಫ್ಯಾಕ್ಟರೈಸೇಷನ್ನ ಟಾಪಿಕ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.